ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ, 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, 4ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. 7ನೇ ತಾರೀಕು ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ನಡೀತಾ ಇದೆ. ಎಲ್ಲ ವಿಚಾರಗಳಲ್ಲಿ ಇದು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಆರೋಗ್ಯ, ಮಾನಸಿಕ ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪರಿವರ್ತನೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಮತ್ತು ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು, ಭೂಮಿ ಖರೀದಿ ಮಾಡುವಂಥದ್ದು, ಮಾರುವಂಥದ್ದು, ಅಥವಾ ಹೊಸ ವಾಹನ ಖರೀದಿ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನ ಮತ್ತು ವಿವಾಹ, ಇದೆರಡು ವಿಚಾರಗಳಲ್ಲಿ ವಿಳಂಬ ಆಗೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಹಲವಾರು ಕಾರಣಗಳು ಇರುತ್ತೆ. ಪಂಚಮದಲ್ಲಿರುವಂತಹ ಶನಿ ಸಂತಾನಕ್ಕೆ ವಿಳಂಬ ಆಗೋದಕ್ಕೆ ಶನಿ ಕಾರಣನಾಗ್ತಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳನ್ನು ವಿಳಂಬ ಮಾಡೋದಕ್ಕೆ ಕಾರಣ ಆಗುತ್ತೆ. ಸೊ ಪಂಚಮ ಶನಿಯ ಬಿಡುಗಡೆ ಆಗೋದಕ್ಕೆ ಇನ್ನೂ 1 ವರ್ಷದ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ವೃಶ್ಚಿಕ ರಾಶಿಯವರು ಈ ಎರಡು ವಿಚಾರಗಳು, ವಿವಾಹ ಮತ್ತು ಸಂತಾನ, ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು. ಅಂದರೆ ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರೋರು, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಈ ವಿಚಾರಗಳ ಬಗ್ಗೆ ಒಂದೆರಡು ಸಣ್ಣ ಪುಟ್ಟ ಪರಿಹಾರಗಳು ಅಥವಾ ಪ್ರಮುಖವಾಗಿ ಇದನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕ. ಉಳಿದಂತೆ ಈ ಒಂದು ಗುರುಬಲ ಹಲವಾರು ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಈ ಜುಲೈ ತಿಂಗಳು ಬಹಳ ಉತ್ತಮವಾದಂತಹ ಸಮಯ. ಜುಲೈ 17ರ ನಂತರದಿಂದ 2-3 ತಿಂಗಳ ಕಾಲ ವೃಶ್ಚಿಕ ರಾಶಿಯವರು ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ. ಸೊ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಕಳೆದ 1-1.5 ವರ್ಷಗಳಿಂದ ಪಂಚಮ ಶನಿ, ಅಷ್ಟಮ ಗುರುವಿನ ನೆಗೆಟಿವ್ಗಳನ್ನು ನೋಡ್ತಾನೆ ಬಂದಿದ್ದೀರಾ. ಈಗ ಅದೆಲ್ಲ ಸಾಲ್ವ್ ಆಗುವಂತಹ ಸಮಯ, ಒಂದು ಒಳ್ಳೆಯ ರಿಸಲ್ಟ್ ಕಾಣುವಂಥದ್ದಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆರಡೂ ಕೂಡ ಕೊಡೋದಕ್ಕೆ ಗುರು ಭಾಗ್ಯದಲ್ಲಿ ಉಚ್ಚನಾಗಿದ್ದಾನೆ. ಇನ್ನು ಹಣಕಾಸಿನ ಅಭಿವೃದ್ಧಿಗಳನ್ನು ಆಲ್ಮೋಸ್ಟ್ 80% ತುಂಬ ಉತ್ತಮ ಸ್ಥಿತಿಯಲ್ಲಿ ನೋಡಬಹುದು ವೃಶ್ಚಿಕ ರಾಶಿಯವರು. ವಾಕ್ಯಗಳಿಗೆ ಒಂದು ಬೆಲೆ ಬರುತ್ತೆ. ಕುಟುಂಬದಲ್ಲಿ ಒಂದು ಸೌಖ್ಯ, ನೆಮ್ಮದಿ, ಒಂದು ಒಳ್ಳೆಯ ವಾತಾವರಣ ನೋಡೋದಕ್ಕೆ ಸಾಧ್ಯ ವೃಶ್ಚಿಕ ರಾಶಿಯವರು. ಶನಿ ದೃಷ್ಟಿ ಬೀಳ್ತಾ ಇದ್ದರೂ ಕೂಡ ಶನಿ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳುತ್ತೆ. ಒಂದು ಕಾಂಪ್ರಮೈಸ್ಗೆ ಬರೋದಕ್ಕೆ ತುಂಬ ಅನುಕೂಲ ಇದೆ ಇದು. ಹಾಗಾಗಿ ಕೌಟುಂಬಿಕ ಅಭಿವೃದ್ಧಿ ಮತ್ತು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ತುಂಬ ಒಳ್ಳೆಯ ಸಮಯ ವೃಶ್ಚಿಕ ರಾಶಿಯವರಿಗೆ. 3ನೇ ಮನೆಯ ಅಧಿಪತಿಯಾದಂತಹ ಶನಿ ಪಂಚಮದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಮಸ್ಯೆಗಳು ಇಂಥದ್ದು ಉಂಟಾಗೋದಕ್ಕೆ ಪಂಚಮ ಶನಿಯ ಪ್ರಭಾವಗಳು ತುಂಬ ಕಾರಣವಾಗುತ್ತೆ. ಇದರ ಒಂದು ಸಮಾಧಾನದ ಸ್ಥಿತಿಗೆ ಆಂಜನೇಯನ ಆರಾಧನೆ ಮಾಡಿ. ತುಂಬ ಸಾಲಗಳನ್ನು ಮಾಡಿಕೊಳ್ಬೇಡಿ. ಯಾಕೆಂದರೆ ಈ ಸಮಯದಲ್ಲಿ ಲೋನ್ಗಳು ತುಂಬ ಈಸಿಯಾಗಿ ಸಿಗುತ್ತೆ. ಗುರುಬಲ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಗುರು ಎಲ್ಲದನ್ನು ಅನುಕೂಲ ಮಾಡುವ ಸ್ಥಿತಿಗೆ ಬರ್ತಾನೆ. ಅವನ ದೃಷ್ಟಿ ಕೂಡ 3ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ಒಂದು ಲಿಮಿಟಲ್ಲಿ ಮಾಡುವಂಥದ್ದು ಅಥವಾ ಏನಾದರೂ ಒಂದು ಸ್ಥಿರವಾದ ವ್ಯವಸ್ಥೆಗಳಿಗಾಗಿ ಇನ್ವೆಸ್ಟ್ ಮಾಡುವಂಥದ್ದು ಖಂಡಿತ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಮತ್ತು ಟೆನ್ಷನ್ಗಳನ್ನು ಸ್ವಲ್ಪ ಕೊಡ್ತಾನೆ. 5th ಹೌಸಲ್ಲಿ ಪೂರ್ವಪರ ಪುಣ್ಯಸ್ಥಾನ, ಪಾಪಗ್ರಹಗಳಿರಬಾರ್ದು ಅಂತ ಹೇಳಿದ್ದಾರೆ. ಪಂಚಮಾರಿಷ್ಟ, ಪಂಚಮದಲ್ಲಿ ಪಾಪಗ್ರಹಗಳಿದ್ದರೆ ಅರಿಷ್ಟ ಅಂತ. ಅದರಲ್ಲೂ ಶನಿ ಸಂಚಾರ ಆಗುವಂಥದ್ದು. ಆದರೆ 3ನೇ ಮನೆ, 5ನೇ ಮನೆ ಮೇಲೆ ಶನಿ ಗುರುದೃಷ್ಟಿ ಬೀಳ್ತಾ ಇರೋದು ಖಂಡಿತ ಶುಭ ಆಗುತ್ತೆ. ಗುರುವನ್ನು ಇನ್ನಷ್ಟು ಬಲ ಮಾಡ್ಕೊಳ್ಳಿ. ಶನಿಯ ಪ್ರಭಾವಗಳು ಖಂಡಿತವಾಗ್ಲೂ ಕಡಿಮೆ ಆಗೋದಕ್ಕೆ
ಗುರುವಿನ ಒಂದು ಬಲದ ಅವಶ್ಯಕತೆ ಖಂಡಿತ ಇರುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಆಂಜನೇಯನ ಸ್ತೋತ್ರಗಳು, ಹನುಮಾನ್ ಚಾಲಿಸ ಕೇಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಪಂಚಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಸಂತಾನದ ನಿರೀಕ್ಷೆಯಲ್ಲಿರುವಂಥವರಿಗೆ ತುಂಬ ಒಳ್ಳೆಯ ಸಮಯ ಇದು. ಅಕ್ಟೋಬರ್ ತನಕ ಬಹಳ ಒಂದು ಅದ್ಭುತವಾದ ಸಮಯ ಅಂತ ಕೂಡ ಹೇಳ್ಬೋದು. ಯಾವುದೇ ಶತ್ರುಬಾಧೆಗಳಿಲ್ಲ, ಸ್ನೇಹಿತರಿಂದ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಒಳ್ಳೆಯ ಸಮಯ, ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ದಾಂಪತ್ಯ ಜೀವನ, ಸಾಮರಸ್ಯ ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಏಕೆಂದರೆ ಸಪ್ತಮಾಧಿಪತಿ ಶುಕ್ರ 1 ತಿಂಗಳ ಕಾಲ ಕೇತುಗ್ರಸ್ತನಾಗಿ ಕುಜ ಅವನನ್ನು ವೀಕ್ಷಣೆ ಮಾಡುವಂಥದ್ದು, ಸಪ್ತಮದಲ್ಲಿ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಬರುತ್ತೆ. ಇದು ನೇರವಾಗಿ ದಂಪತಿಗಳ ನಡುವೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ, ಅದರಲ್ಲೂ ಕೂಡ ಸ್ತ್ರೀಯರಿಗೆ ಗರ್ಭಕೋಶಕ್ಕೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಿಗೆ ತೊಂದರೆ ಆಗುವಂಥದ್ದಿರುತ್ತೆ. ಇದಕ್ಕೂ ಕೂಡ ಪರಿಹಾರಾರ್ಥವಾಗಿ ದುರ್ಗಾ ಪರಮೇಶ್ವರಿಯನ್ನು ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಮೃತ್ಯುಸ್ಥಾನದಲ್ಲಿ ರವಿ ಮತ್ತು ಬುಧ ಅವರ ಸೂರ್ಯನ ಸಂಚಾರ ಅನ್ನುವಂಥದ್ದು 17ನೇ ತಾರೀಕು ಕರ್ಕಾಟಕ ರಾಶಿಗಾಗುತ್ತೆ. ರವಿ ಮತ್ತು ಗುರುವಿನ ಯುತಿ, ಪಂಚಮಾಧಿಪತಿಯಾದಂತಹ ಗುರು, ಕರ್ಮಾಧಿಪತಿಯಾದಂತಹ ಸೂರ್ಯ, ಕೇಂದ್ರ ಕೋಣಾಧಿಪತಿಗಳು ಆಲ್ಮೋಸ್ಟ್ ಜುಲೈ 17ರ ನಂತರದಲ್ಲಿ ಒಟ್ಟಿಗೆ ಸೇರ್ತಾರೆ. ಸೊ ವೃಶ್ಚಿಕ ರಾಶಿಯವರಿಗೆ ಜುಲೈ 17ರ ನಂತರದಲ್ಲಿ ಬಹಳಷ್ಟು ಹೆಸರು, ಕೀರ್ತಿ, ಸ್ಥಾನಮಾನ ಇದನ್ನೆಲ್ಲ ನಿರೀಕ್ಷೆ ಮಾಡ್ಬೋದು. ಉದ್ಯೋಗದಲ್ಲಿ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಖಂಡಿತವಾಗ್ಲೂ ಒಂದು ಒಳ್ಳೆಯ ಫೌಂಡೇಶನ್ ಸಿಗುತ್ತೆ. ಅಭಿವೃದ್ಧಿಗಳನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಅನುಕೂಲಕ್ಕೆ ಬರುವಂತಹ ಸಮಯ, ಭಾಗ್ಯೋದಯಗಳು ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಗುರು ಭಾಗ್ಯಸ್ಥಾನದಲ್ಲೇ ಉಚ್ಚನಾಗಿರ್ತಾನೆ. ಇನ್ನು ಕರ್ಮ ಉದ್ಯೋಗ ಜುಲೈ 17ರ ನಂತರದಿಂದ 1.5-2 ತಿಂಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ತುಂಬ ಇಂಪಾರ್ಟೆಂಟ್ ಪರಿವರ್ತನೆಗಳು ಅಥವಾ ಪ್ರಮೋಷನ್ಗಳಾಗೋದಕ್ಕೆ ಖಂಡಿತ ಅವಕಾಶ ಇದೆ. ಪ್ರಯತ್ನ ಮಾಡಿದರೆ ಸಕ್ಸಸ್ ಆಗುತ್ತೆ. ಉದ್ಯೋಗದ ಸಮಸ್ಯೆಗಳಿಗೂ ಕೂಡ ಒಂದು ಶಾಶ್ವತವಾದ ಪರಿಹಾರ ಕಾಣುವಂತಹ ಸಮಯ ಇದು ವೃಶ್ಚಿಕ ರಾಶಿಯವರಿಗೆ. ಈ ಸಮಯದಲ್ಲೂ ಕೂಡ ಶುಕ್ರ ಮತ್ತು ಕೇತು ಆ ಕ್ಷೇತ್ರದಲ್ಲೇ ಇದ್ದಾರೆ. ಅವ್ರ ಮೇಲೆ ಕುಜನ್ ದೃಷ್ಟಿ ಬಿದ್ದರೂ ಕೂಡ ಇದನ್ನು ಶುಭ ಫಲ ಅಂತಲೇ ಹೇಳ್ಬೋದು. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ಅಥವಾ ಸ್ತೋತ್ರಗಳನ್ನು ಓದಿದರೆ ಉದ್ಯೋಗ ತುಂಬ ಅಭಿವೃದ್ಧಿಯನ್ನು ಕಾಣುತ್ತೆ. ಲಾಭಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಬುಧ ಅಷ್ಟಮದಲ್ಲಿದ್ದರೂ ಕೂಡ ಅದನ್ನು ನೆಗೆಟಿವ್ ಅಂತ ಹೇಳೋದಿಲ್ಲ, ಯಾಕೆಂದರೆ ಬುಧನಿಗೆ ಅಷ್ಟಮ ಶುಭಸ್ಥಾನ ಅಂತಲೇ ಹೇಳಿದ್ದಾರೆ. ಅವನು ಸ್ವಕ್ಷೇತ್ರದಲ್ಲಿದ್ದಾನೆ. ಖಂಡಿತ ಗುರು ಅದನ್ನೆಲ್ಲ ಶುಭ ಮಾಡುವ ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ವಿಳಂಬ ಅಂತ ಅನಿಸಿದ್ರು ಲಾಭಗಳನ್ನು ವೃಶ್ಚಿಕ ರಾಶಿಯವರು ಖಂಡಿತ ಕಾಣ್ತೀರ. ವ್ಯಯಾಧಿಪತಿ ಶುಕ್ರ ಕರ್ಮದಲ್ಲಿದ್ದಾನೆ, ಕೇತುಗ್ರಸ್ತನಾಗಿದ್ದಾನೆ. ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಓದಿದರೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಸೊ ಈ ಒಂದು ಗುರುಬಲ ವೃಶ್ಚಿಕ ರಾಶಿಯವರಿಗೆ ಹಲವಾರು ವಿಚಾರಗಳಿಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಉದ್ಯೋಗ, ಬಡ್ತಿ, ಪ್ರಮೋಷನ್, ಅದೇ ರೀತಿಯಲ್ಲಿ ಪ್ರಾಪರ್ಟಿ ಮತ್ತು ವಾಹನ ಇವೆಲ್ಲದೂ ಕೂಡ ಅನುಕೂಲಕ್ಕೆ ಬರುತ್ತೆ. ವಿವಾಹ ಮತ್ತು ಸಂತಾನ ಇದರ ವಿಚಾರದಲ್ಲಿ ಕೆಲವು ಪರಿಹಾರಗಳ ಅವಶ್ಯಕತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಅದನ್ನು ಶನಿ ಸಂಬಂಧವಾಗಿ ಏನೆಲ್ಲ ಪರಿಹಾರಗಳನ್ನು ಮಾಡೋದಕ್ಕೆ ಸಾಧ್ಯ ಖಂಡಿತ ಮಾಡಿ. ಅಕ್ಟೋಬರ್ ಒಳಗಡೆ ಯಾವುದಾದ್ರೂ ಮಂಗಳ ಕಾರ್ಯಗಳು ನಿಶ್ಚಯ ಆಗೋದಾದರೆ ವೃಶ್ಚಿಕ ರಾಶಿಯವರಿಗೆ ಮುಂದಿನ ಜೀವನ ತುಂಬ ಸುಗಮ ಆಗುತ್ತೆ. ಇದರ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಎಲ್ಲ ನವಗ್ರಹಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.